ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾಂಟೆಂಟ್ ಬಂದ್ಬಿಟ್ಟು ಜ್ಯುವೆಲ್ರಿ ಕಲೆಕ್ಷನ್. ಅಂದರೆ ಮೇನ್ಲಿ ಕುಶಾಲ್ಸ್ ಜ್ಯುವೆಲ್ರಿ ಸ್ವಲ್ಪ ಜಾಸ್ತಿ ಇದೆ ಆ್ಯಂಡ್ ಕೆಲವೊಂದು ವೆಬ್ಸೈಟಿಂದನೂ ಆರ್ಡರ್ ಮಾಡಿದ್ದೀನಿ. ನಮ್ಮ ಅಮ್ಮಂಗೆ ಕುಶಾಲ್ಸಲ್ಲಿ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಿಕಾಸ್ ದಿ ಕ್ವಾಲಿಟಿ ಆಫ್ ದಿ ಜ್ಯುವೆಲ್ರಿ ಹಂಗೆ ಇದೆ. ಸುಮಾರು ನಮ್ಮ ಹತ್ರ ಇರೋ ಜ್ಯುವೆಲ್ರಿ ಒಂದು 6 to 7 years ಎಗೋ ಎಲ್ಲ ತೊಗೊಂಡಿರೋದಿದೆ, ಬಟ್ ಏನೂ ಆಗಿಲ್ಲ. ಬೇರೆ ಕಡೆ ಒಂದೊಂದು ಸತಿ ತೊಗೊಂಡಾಗ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಯೂಸ್ ಮಾಡ್ತಾ ಮಾಡ್ತಾ ಫೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕುಶಾಲ್ಸ್ ಅಷ್ಟು ವರ್ಷ ಆದರೂ ತೊಗೊಂಡು ಏನೂ ಫೇಡ್ ಆಗಿಲ್ಲ. ಅಫ್ಕೋರ್ಸ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿಯಾಗೇ ಇರುತ್ತೆ, ಬಟ್ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ 2 months ಬ್ಯಾಕ್ ನಮ್ಮ ಇನ್ನೊಂದು ಮನೆಯದು ಗೃಹ ಪ್ರವೇಶ ಆಯಿತು. ಸೊ ಆವಾಗ ಒಂದೆರಡು ವೆಬ್ಸೈಟಿಂದ ನಾನು ಜ್ಯುವೆಲ್ರಿ ಆರ್ಡರ್ ಮಾಡಿ ತರಿಸಿದ್ದೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಈ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಇವಾಗ ನೋಡೋಣ ಬನ್ನಿ. ನನ್ನ ಹತ್ರ ಮೇಜರ್ಲಿ ಇರುವಂತಹ ಕುಶಾಲ್ಸ್ ಆ್ಯಂಡ್ ಕಟ್ಟಮ್ ಜ್ಯುವೆಲ್ರಿ, ಕುಶಾಲ್ಸಲ್ಲಿ ತೊಗೊಂಡಿರುವಂತಹ ಜ್ಯುವೆಲ್ರಿ. ಇದು ಸಖತ್ ಯುನೀಕ್ ಪೀಸು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಫುಲ್ ರಾಧಾಕೃಷ್ಣದ ಇಂಟ್ರಿಕೇಟ್ ಡಿಸೈನ್ ಇದೆ ಆ್ಯಂಡ್ ಮಧ್ಯ ರೆಡ್ ಕುಂದನ್ ಇದೆ ಆ್ಯಂಡ್ ಪರ್ಲ್ಸ್ ಇದೆ. ಓಲೆ ಈ ಥರ ಕಾಣುತ್ತೆ, ಜುಮ್ಕ. ಆ್ಯಂಡ್ ನಮ್ಮಮ್ಮ ಹಾಕ್ಕೊಂಡಿರೋದು ಒಂದು ಫೋಟೋ ಇದೆ, ಅದನ್ನು ಪೇಸ್ಟ್ ಮಾಡಿರ್ತೀನಿ. ಆ್ಯಂಡ್ ಇದ್ರದ್ದು ಓಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಹ್ಯಾಂಗಿಂಗ್ ಥರ ಬರುತ್ತೆ ಆ್ಯಂಡ್ ಕೆಳಗಡೆ ಇದಕ್ಕೂ ಪರ್ಲ್ಸ್ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಮಧ್ಯ ಲಕ್ಷ್ಮಿ ಬಂದು ಆ ಕಡೆ ಈ ಕಡೆ ಶಂಕು ಥರ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಒಂದು ವೆಬ್ಸೈಟಿಂದ ಆರ್ಡರ್ ಮಾಡಿರೋದು. ಇದು ಫಸ್ಟ್ ಒನ್ ವಿತ್ ಫುಲ್ ಸ್ಟೋನೇ. ಇದು ಹಾಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್, ಪಿಂಕ್ ಸುತ್ತ ವೈಟ್ ಸ್ಟೋನ್ ಬರುತ್ತೆ ಆ್ಯಂಡ್ ಕೆಳಗಡೆ ಕುಂದನ್ಸ್ ಇದೆ. ಪಿಂಕ್ ಆ್ಯಂಡ್ ವೈಟ್. ಓಕೆ, ಇದು ಕಲ್ಲಿಂದು ಟೀಕಾ, ಏನು ಟೀಕಾ ಬಟ್ ಥರ ಹೇಳ್ತೀವಿ ಆ ಥರ ಫುಲ್ ಸ್ಟೋನ್ ಇದೆ ಆ್ಯಂಡ್ ಕೆಳಗಡೆನೂ ಫುಲ್ ಸ್ಟೋನ್ ಬರುತ್ತೆ. ಆ್ಯಂಡ್ ಇದು ಒಂದು ಹಾಕ್ಕೊಂಡ್ರೆ ಸಾಕು, ಟ್ರೆಡಿಷ್ನಲ್ ಫಂಕ್ಷನ್ಸ್ಗೆಲ್ಲ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ಔಟಾಗಿ ಕಾಣಿಸ್ತೀವಿ. ಓಕೆ, ದಿಸ್ ಇಸ್ ಫ್ರಮ್ ಅನದರ್ ವೆಬ್ಸೈಟ್, ಸೃಷ್ಟಿ ಅನ್ನೋ ಒಂದು ವೆಬ್ಸೈಟಿಂದ ಆರ್ಡರ್ ಮಾಡಿದ್ದು. ಇದು ಇದು ಒಂದು ಸತಿ ನಾನು ಇನ್ನೂ ಹಾಕೇ ಇಲ್ಲ. ಇಲ್ಲಿ ಲಕ್ಷ್ಮಿ ಬಂದು ಇಲ್ಲಿ ಕೆಳಗಡೆ ಗ್ರೀನ್ ಸ್ಟೋನಲ್ಲಿ ವರ್ಕ್ ಬಂದಿದೆ ಆ್ಯಂಡ್ ಸುತ್ತ ವಿತ್ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಆ್ಯಂಡ್ ಆ ಕಡೆ ಈ ಕಡೆ ಲಕ್ಷ್ಮಿ ಪಕ್ಕ ಆನೆ ಇದೆ ಎರಡು. ಆ್ಯಂಡ್ ಓಲೆನೂ ಅಷ್ಟೇ, ಇಲ್ಲಿ ಆನೆ ಬಂದು ಆಮೇಲೆ ಗ್ರೀನ್ ಸ್ಟೋನ್ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೂ ಒಂದು ಸತಿನೂ ಹಾಕಿಲ್ಲ. ಐ ಥಿಂಕ್ ಇದು ಒಂದು ಹಾಕ್ಕೊಂಡ್ರೆ ಲೆಹೆಂಗಾ ಮೇಲೆ ಅಥವಾ ಸ್ಯಾರಿ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಇದು ಐ ಥಿಂಕ್ ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಫುಲ್ ಮುತ್ತಿನ ಚೋಕರ್ ಟೈಪ್ ಬರುತ್ತೆ ಆ್ಯಂಡ್ ಕೆಳಗಡೆ ಈ ಥರ ಡಾಲರ್ ಥರ ಬರುತ್ತೆ. ಈ ಥರ ಕಾಣಿಸುತ್ತೆ. ಯು ಕ್ಯಾನ್ ವೇರ್ ಇಟ್ ಎಸ್ ಚೋಕರ್ ಅಥವಾ ನೆಕ್ಲೆಸ್ ಥರನೂ ಹಾಕೋಬೋದು. ಇಂದ ಆರ್ಡರ್ ಮಾಡಿದ್ದು ಮಾಟಿ ಡೀಟೇಲಿಂಗ್ ಹೆಂಗಿದೆ ಅಂದರೆ ಲಕ್ಷ್ಮಿ ಶಂಕು ಬಂದು ಕೆಳಗಡೆ ಈಗೇನು ಮುತ್ತು. ಇದು ಒಂದು ಸ್ಮಾಲ್ ಪೆಂಡೆಂಟ್ ವಿತ್ ಪಿಂಕ್ ಸ್ಟೋನ್ಸ್ ಆ್ಯಂಡ್ ಗೋಲ್ಡ್ ಬಂದಿದೆ ಆ್ಯಂಡ್ ಇದನ್ನು ವಿತ್ ಗೋಲ್ಡ್ ಚೈನ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದು ಕುಶಾಲ್ಸಿಂದನೇ ಆರ್ಡರ್ ಮಾಡಿರುವಂತಹ ಒಂದು ಜುಮ್ಕಾ ಸೆಟ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಹಾಕ್ಕೊಂಡ್ರೆ ಯಾವುದೇ ನೆಕ್ ಪೀಸ್ ಹಾಕ್ಕೊಳ್ಳೋದು ಬೇಡ, ಇದು ಒಂದೇ ತುಂಬ ಸ್ಟ್ಯಾಂಡ್ ಔಟ್ ಆಗಿ ಕಾಣುತ್ತೆ. ಸ್ಯಾರಿ ಮೇಲೆ, ಲೆಹೆಂಗಾ ಮೇಲೆ, ಕುರ್ತಾ ಸೆಟ್ ಮೇಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮ ಅಮ್ಮಂದು ಬ್ಯಾಂಗಲ್ ಕಲೆಕ್ಷನ್, ಕುಶಾಲ್ಸಿಂದ ತೊಗೊಂಡಿರೋದು. ಫುಲ್ ಕಲ್ಲಿದೆ. ಇದು ಫುಲ್ ಸರ್ಕಲಲ್ಲಿ ಬಂದು ಕಲ್ಲು ಬರುತ್ತೆ ಆ್ಯಂಡ್ ಮಧ್ಯ ಗ್ರೀನು ಅಥವಾ ಬ್ಲ್ಯಾಕ್ ಬಳೆ ಹಾಕ್ಕೊಂಡು, ಗಾಜಿನ ಬಳೆ, ಆ ಕಡೆ ಈ ಕಡೆ ಇದು ಸ್ಟೋನ್ ಬಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫೇವ್ರೇಟ್ ಇದು ಹೈದ್ರಾಬಾದಿಂದ ತರಿಸಿರೋದು ಆ್ಯಂಡ್ ಇಲ್ಲಿ ಇದು ಫುಲ್ ಪರ್ಲ್ ಸೆಟ್ ಆ್ಯಂಡ್ ಇದೆಲ್ಲ ಪ್ಯೂರ್. ಇಲ್ಲಿ ಸರ್ಟಿಫಿಕೇಟ್ ಕೂಡ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಸ್ವಾತಿ ಪರ್ಲ್ಸ್ ಆ್ಯಂಡ್ ಜ್ಯುವೆಲ್ರಿ, ಹೈದ್ರಾಬಾದಲ್ಲಿದೆ. ಅವ್ರ ನಂಬರ್ ಕೂಡ ಅಲ್ಲೇ ಇದೆ ಆ್ಯಂಡ್ ದಿಸ್ ಇಸ್ ದಿ ಸರ್ಟಿಫಿಕೇಟ್. ಇದು ಇಯರಿಂಗ್, ಮಧ್ಯ ಮುತ್ತು ಬಂದು ಆ ಕಡೆ ಈ ಕಡೆ ಗೋಲ್ಡ್ ಪ್ಲೇಟಿಂಗಲ್ಲಿ ಬಂದಿದೆ ಆ್ಯಂಡ್ ಇದು ಫುಲ್ ಪರ್ಲ್ಸ್. ದಿಸ್ ಇಸ್ ಮೈ ಫೇವ್ರೆಟ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಸ್ವಲ್ಪ ಹಳೆಯ ಸ್ಟೈಲ್ ಥರ ಚೆನ್ನಾಗಿ ಕಾಣುತ್ತೆ.
ದಿಸ್ ಇಸ್ ಅನದರ್ ಸೆಟ್ ಫ್ರಮ್ ಕುಶಾಲ್ಸ್. ಫುಲ್ ರೆಡ್ ಸ್ಟೋನ್ ಬರುತ್ತೆ. ರೆಡ್ ಸ್ಟೋನ್ ಬಂದು ಈ ಥರ ಬರುತ್ತೆ ಪೆಂಡೆಂಟ್. ಆ್ಯಂಡ್ ಇದೆಲ್ಲ ತೊಗೊಂಡು ತುಂಬ ವರ್ಷಗಳಾಗಿದೆ. ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್ ಆಗಿದೆ. ಬಟ್ ಏನೂ ಆಗಿಲ್ಲ, ಹಂಗೆ ಇದೆ. ತುಂಬ ಅಷ್ಟೇ ಚೆನ್ನಾಗಿದೆ. ನೀವೇ ನೋಡ್ಬೋದು. ಆ ಕಡೆ ಈ ಕಡೆ ನವಿಲ್ ಬಂದು ಮಧ್ಯ ಪಿಂಕ್ ಸ್ಟೋನಲ್ಲಿ ಓಲೆ ಬಂದು. ಇದು ಪುಟಾಣಿ ಬೈತಲೆ ಬಟ್ಟು ಮಧ್ಯ ಲಕ್ಷ್ಮೀ ಅಮ್ಮನವ್ರದ್ದು ಚಿಕ್ಕ ಪೆಂಡೆಂಟ್ ಥರ ಬಂದು 3 ಕಲ್ಲಿದೆ ಆ್ಯಂಡ್ ಒಂದು ಪರ್ಲ್. ಚಿಕ್ಕದು ನನಗಿಷ್ಟ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಕೂಡ ಅದ್ರ ಜೊತೆಗೆ ಆರ್ಡರ್ ಮಾಡ್ಕೊಂಡಿರೋದು. ಇದೆಲ್ಲ 8-9 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಬಟ್ ಏನು ಕಪ್ಪು ಶೇಡು ಆ ಥರ ಏನೂ ಆಗಿಲ್ಲ. ಅವಾಗ ಹೆಂಗೆ ತೊಗೊಂಡಾಗ ಹೆಂಗಿತ್ತು ಇವಾಗಲೂ ಹಾಗೆ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಯಾವ ವೆಬ್ಸೈಟಿಂದ ಆರ್ಡರ್ ಮಾಡಿರೋದು ಅಂತ ನನಗೆ ನೆನಪಿಲ್ಲ. ಬಟ್ ಫುಲ್ ಪಿಂಕ್ ಸ್ಟೋನ್ ಬಂದು ಮಧ್ಯ ಸಿಲ್ವರ್ ಸ್ಟೋನ್ಸ್ ಬಂದಿದೆ. ಆ್ಯಂಡ್ ಈ ಪೀಸ್ ಬಂದು ಮೈಸೂರಿಗೆ ಹೋದಾಗ ತೊಗೊಂಡಿದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ. ಚೋಕರ್ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಲೆಸ್ಗಿನ್ನ ಇದು ಚೋಕರ್ ಥರ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಇದೆ ಈ ಸರ. ನನಗೆ ಎಸ್ಪೆಷಲಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೆಕ್ ಪೀಸ್ ಓಲೆ ಬಂದು. ಇದು ಪುಟಾಣಿ ಬೈತಲೆ ಬಟ್ಟು ಮಧ್ಯ ಲಕ್ಷ್ಮೀ ಅಮ್ಮನವ್ರದ್ದು ಚಿಕ್ಕ ಪೆಂಡೆಂಟ್ ಥರ ಬಂದು 3 ಕಲ್ಲಿದೆ ಆ್ಯಂಡ್ ಒಂದು ಪರ್ಲ್. ಚಿಕ್ಕದು ನನಗಿಷ್ಟ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಕೂಡ ಅದ್ರ ಜೊತೆಗೆ ಆರ್ಡರ್ ಮಾಡ್ಕೊಂಡಿರೋದು. ಇದೆಲ್ಲ 8-9 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಬಟ್ ಏನು ಕಪ್ಪು ಶೇಡು ಆ ಥರ ಏನೂ ಆಗಿಲ್ಲ. ಅವಾಗ ಹೆಂಗೆ ತೊಗೊಂಡಾಗ ಹೆಂಗಿತ್ತು ಇವಾಗಲೂ ಹಾಗೆ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಯಾವ ವೆಬ್ಸೈಟಿಂದ ಆರ್ಡರ್ ಮಾಡಿರೋದು ಅಂತ ನನಗೆ ನೆನಪಿಲ್ಲ. ಬಟ್ ಫುಲ್ ಪಿಂಕ್ ಸ್ಟೋನ್ ಬಂದು ಮಧ್ಯ ಸಿಲ್ವರ್ ಸ್ಟೋನ್ಸ್ ಬಂದಿದೆ. ಆ್ಯಂಡ್ ಈ ಪೀಸ್ ಬಂದು ಮೈಸೂರಿಗೆ ಹೋದಾಗ ತೊಗೊಂಡಿದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ. ಚೋಕರ್ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಲೆಸ್ಗಿನ್ನ ಇದು ಚೋಕರ್ ಥರ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಇದೆ ಈ ಸರ. ನನಗೆ ಎಸ್ಪೆಷಲಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೆಕ್ ಪೀಸಸಲ್ಲಿ. Okay, thank you for watching my vlog. Keep supporting. Okay, thank you for watching my vlog. Keep supporting.